1978ರಲ್ಲಿ ನಾನಿನ ಬಿಡಲಾರೆ ಚಿತ್ರದ ಮೂಲಕ ಒಬ್ಬ ನಿರ್ದೇಶನ ವಿಭಾಗಕ್ಕೆ ಸಹಾಯಕ ನಿರ್ದೇಶಕ ಅಂದರೆ ಕ್ಲ್ಯಾಪ್ ಬಾಯ್ ಆಗಿ ಬಂದವನು. ನಂತರ ಮುತ್ತು ಒಂದು ಮುತ್ತು, ಆಟೋ ರಾಜ, ಕಾಮನಬಿಲ್ಲು, ಅನುಪಮ ಹೀಗೆ ಸಹ ನಿರ್ದೇಶಕನ ಕೆಲಸ ಮಾಡಿ 1990ರಲ್ಲಿ ರುದ್ರತಾಂಡವ ಅನ್ನೋ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕನಾದೆ. ಅದಾದ ನಂತರ ರಾಣಿ ಮಹಾರಾಣಿ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಅಶೋಕ ಚಕ್ರ, ಮರಣ ಮೃದಂಗ, ಸೂಪರ್ ಅಳಿಯ, ನನಗೂ ಹೆಂಡತಿ ಬೇಕು, ಮನಮೆಚ್ಚಿದ ಸೊಸೆ, ವಜ್ರಾಯುಧ ಹೀಗೆ ಮೇಯರ್ ಪ್ರಭಾಕರ್ ನಾನಾ ಸಿನಿಮಾ ಕಲಾವಿದರು ಅಂದರೆ ಎಲ್ಲ ಆವಾಗ ಪ್ರಚಲಿತವಾಗಿ ಖ್ಯಾತರಾದಂಥ ಕಲಾವಿದರು ಜೊತೆಲಿ ಕೆಲಸ ಮಾಡೋದಂಥ ಅನುಭವ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಮನಬಿಲ್ಲು ಚಿತ್ರದಿಂದ ಹಿಡಿದು ದೇವತಾ ಮನುಷ್ಯ ಚಿತ್ರದವರೆಗೂ ಅವರು ಅನುರಾಗ ಅರಳಿತರು, ಧ್ರುವತಾರೆ, ಭಾಗ್ಯಲಕ್ಷ್ಮಿ ಬಾರಮ್ಮ, ಶ್ರುತಿ ಸೇರಿದಾಗ ಎಲ್ಲ ಚಿತ್ರಗಳಿಗೂ ನಾನು ಸಹ ನಿರ್ದೇಶನ ಕೆಲಸ ಮಾಡಿದೆ. ಆ ಒಂದು ಅನುಭವದ ನಂತರ ಶಿವಣ್ಣ ಇಂಟ್ರೊಡ್ಯೂಸ್ ಮಾಡಿದಾಗ ಆನಂದು, ರಥಸಪ್ತಮಿ, ಆಮೇಲೆ ಅದೇ ರಾಗ ಅದೇ ಹಾಡು ಈ ಸಿನಿಮಾಗಳಿಗೆಲ್ಲ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ರಾಘು ಇಂಟ್ರೊಡ್ಯೂಸ್ ಮಾಡಿದಾಗ ರಾಘಣ್ಣನ, ಚಿರಂಜೀವಿ ಸುಧಾಕರು, ನಂಜುಂಡಿ ಕಲ್ಯಾಣ, ಗಜಪತಿ ಗೌರಭಂಗ ಇವಾಗ ಸಹ ನಿರ್ದೇಶಕನ ಕೆಲಸ ಮಾಡಿ, ಅಪ್ಪು ಮಾಡಿದಾಗ ಬೆಟ್ಟದು ಅದರಲ್ಲಿ ಸಹ ನಿರ್ದೇಶಕನ ಕೆಲಸ ಮಾಡಿ ಆ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಅನ್ನೋ ಹಾಡಿನ ಸೀಕ್ವೆನ್ಸಲ್ಲಿ ಕೂಡ ಅಪ್ಪು ಜೊತೆನಲ್ಲೇ ನಾನು ಆ್ಯಕ್ಟು ಮಾಡೋವಂಥ ಒಂದು ಅವಕಾಶ ಸಿಕ್ಕಿತ್ತು, ಮಾಡಿದ್ದೀನಿ. ಹಾಗೆ ಅಣ್ಣವ್ರ ಜೊತೆ ದೇವತಾ ಮನುಷ್ಯದಲ್ಲಿ ಒಂದು ಸಣ್ಣ ಪಾತ್ರ ಮಾಡಬೇಕಾದ ಅವಕಾಶ ಬಂತು, ಮಾಡಿರೋದು. ಹೀಗೆ ನಾನು ಎಲ್ಲ ರಂಗದಲ್ಲೂ ತೊಡಗಿಸ್ಕೊಂಡು ನಿರ್ದೇಶಕನಾದ ಮೇಲೆ ಪ್ರಭಾಕರ್ ಅವರು, ಅನಂತ್ನಾಗ್ ಅವರು, ಮಾಲಾಶ್ರೀ ಅವ್ರ 4 ಸಿನಿಮಾ, ಅಂಬರೀಷ್ ಅವ್ರದ್ದು, ಇದು ಎಲ್ಲ ಖ್ಯಾತ ಕಲಾವಿದರ, ಜಗ್ಗೇಶ್ ಅವರು, ಸುಮಾರು ಜನ, ಸುನೀಲು, ರಮೇಶ್ ಅರವಿಂದ್ ಅವ್ರದ್ದು, ಹೀಗೆಲ್ಲ ನಟರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ಕಿ ಒಂದು 45 ಸಿನಿಮಾಗಳನ್ನು ಇದುವರೆಗೂ ನಿರ್ದೇಶನ ಮಾಡೋವಂಥ ಒಂದು ಅನುಭವ ಹೊಂದಿರೋವಂಥನು ಈಗ ಆ್ಯಕ್ಟರ್ಸ್ ಅಖಾಡ ಮೂಲಕ ಮತ್ತೆ ನಿಮ್ಮ ಒಂದು ಚಲಾವಣೆ ಕೊಡೋದಕ್ಕೆ ಬರ್ತಾಯಿದ್ದೀನಿ.